ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಭಾಗಿಯಾಗಿರುವುದು ವಿಶೇಷವಾಗಿ ಗಮನ ಸೆಳೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮನ ಮುಂಚೆನೇ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಆರ್.ಬಿ. ತಿಮ್ಮಾಪುರ್ ಸೇರಿದಂತೆ ಇತರ ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಉಮೇಶ್ ಮೇಟಿ ಹಾಗೂ ಮುಖಂಡರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಆಗಿರುವ ಅಭಿವೃದ್ಧಿ ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಧ್ಯಾಹ್ನ 2 ಗಂಟೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ಗಣ್ಯರು ಆಗಮಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರೊಂದಿಗೆ 3ನೇ ನಾಮಪತ್ರ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಹಾಗೂ ಗ್ಯಾರಂಟಿ ಯೋಜನೆ ಜೊತೆಗೆ ನೀರಾವರಿ ಯೋಜನೆಗಳನ್ನು ಮಾಡಿರುವುದಕ್ಕೆ ಉಪಚುನಾವಣೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ದಿವಂಗತ ಮೇಟಿಯವರ ಆಶಯದಂತೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿವೆ. ಬಿಜೆಪಿ ಪಕ್ಷದವರು ಸುಳ್ಳು ಹೇಳುವುದೇ ಕೆಲಸವಾಗಿದೆ. ಬಿಜೆಪಿಯವರ ಮನೆದೇವರು ಸುಳ್ಳು ಎಂದು ಬಿಜೆಪಿಯವರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಂತರ ನಡೆದ ಬಹಿರಂಗ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ದಿವಂಗತ ಎಚ್.ವೈ. ಮೇಟಿ ಅವರು ಇದ್ದಾಗ ಮೆಡಿಕಲ್ ಕಾಲೇಜು ಬಗ್ಗೆ ಮಾಡಲೇಬೇಕೆಂದು ಹೆಚ್ಚು ಒತ್ತಡ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಆಶಯದಂತೆ ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಲಾಗಿದೆ. ಅವರು ಇದ್ದರೆ ಇನ್ನಷ್ಟು ಸಾಕಷ್ಟು ಖುಷಿ ಪಡುತ್ತಿದ್ದರು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ, ಉಮೇಶ್ ಮೇಟಿ ಅವರಿಗೆ ನಿಮ್ಮ ಜೋಳಿಗೆಯಲ್ಲಿ ಹಾಕಿದ್ದೇವೆ. ನೀವು ಅವರನ್ನು ಗೆಲ್ಲಿಸುವ ಮೂಲಕ ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದರು. ಭಯದಿಂದ ಹೇಳ್ತಾರೆ. ಅಧಿಕಾರ ಏನು ಅಧಿಕಾರ, ಚುನಾವಣಾಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಎಲೆಕ್ಷನ್ ನಾವೀಗೇನು ಮೊದಲು ಅವರು ಬಿಜೆಪಿ ಅವ್ರು ಕೊಟ್ಟರಲ್ಲ, ಎಲೆಕ್ಷನ್ ಒಂದು ವಾರ ಮುಂಚಿತವಾಗಿ 10,000 ಆ ಥರ ನಾವೇನು ಕೊಡ್ತಾ ಇಲ್ವಲ್ಲ. ಪ್ರತಿ ಅಕೌಂಟ್ಗೂ 2,000 ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ. 200 ಯೂನಿಟ್ ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೇವೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳಿದ್ದೇವೆ, ಓಡಾಡಿದ್ದಾರೆ. ಅದು ನಮ್ಮ ಕೊಟ್ಟ ಮಾತು ನುಡಿದಂತೆ ನಡೆಯಂತ ಈ ಬಸವಣ್ಣನ ನಾಡಿನಲ್ಲಿ ಅವರ ಮಾತಿನಂತೆ ನುಡಿದಂತೆ ನಡೆದಿದ್ದೇವೆ. ಇದು ನಮ್ಮ ಶಕ್ತಿ. ಅವ್ರಿಗೆ ಅಧಿಕಾರ ಇತ್ತಲ್ಲ, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಆಯ್ತು, ಬೊಮ್ಮಾಯಿ ಸರ್ಕಾರ ಆಯ್ತು, ಶೆಟ್ಟರ್ ಸರ್ಕಾರ ಆಯ್ತು. ಆಗೇನಾದ್ರು ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಅವ್ರು ಮಾಡಿದ್ರ? ಯಾರು ಒಬ್ಬರ ಹೆಣ್ಮಗಳಿಗೆ ಏನಾರು ಒಂದು ಸಹಾಯ ಆಗಿತ್ತಾ? ಯಾರು ಯುವಕರಿಗೆ ಸಹಾಯ ಆಗಿತ್ತಾ? ಮನೆಗೆ ಏನಾರು ಅಕ್ಕಿ ಕೊಟ್ಟಿದ್ರ? ಏನು ಮಾಡೋಕ್ಕಾಗಿಲ್ಲ. ನಾವು ಕೊಟ್ಟಿದ್ದೇವೆ. ಜನ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬದ್ಧರಾಗಿದೆ. ಅದಕ್ಕೆ ನಮ್ಮ ಬೈ ಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಸುಪುತ್ರನ ಸೋಲ್ಸಿದ್ರು, ಕುಮಾರಸ್ವಾಮಿ ಸುಪುತ್ರನ ಸೋಲ್ಸಿದ್ರು, ಸಂಡೂರಲ್ಲಿ ಸೋಲ್ಸಿದ್ರು. ನಮ್ಮ ಸೀಟ್ ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅವರೇ ಸೋತ್ ಬಿಟ್ಟಿದ್ದಾರೆ. ಡಬಲ್ ಇಂಜಿನ್ ಏನಾಯ್ತು? ಕಳೆದ್ರು ಲೋಕಸಭೆನಲ್ಲಿ ಸೋತ್ರು, ಅಸೆಂಬ್ಲಿನಲ್ಲಿ ಸೋತ್ಬಿಟ್ರು. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅವರು? ಡಬಲ್ ಸ್ಟೇರಿಂಗು ಇವೆಲ್ಲ ಹೇಳಿ ಆಯ್ತು. ಜನ ತಿರಸ್ಕಾರ ಮಾಡಿದ್ರು. ಅವ್ರಿಗೆಲ್ಲ ಸಮಾಧಾನ ಮಾಡ್ತೀವಿ. ಈ ಅಲ್ಪಸಂಖ್ಯಾತರು, ನಾವು ಅಲ್ಪಸಂಖ್ಯಾತರ ಪರ ಇರ್ತಕ್ಕಂಥವ್ರು, ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನಾವು. ಚಿಕ್ಕವನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗನ ಮೇಲೆ ಗೆದ್ದವ್ರು ಯಾರು? ಪಠಾಣ್ ಅಂದ್ರೆ ಯಾರು? ಪೈಲ್ವಾನ್ ಪಠಾಣ್. ಅವರು ಮುಸ್ಲಿಂ ಅಲ್ವಾ? ಎಲ್ಲಿ ಕೊಡಬೇಕು ಕೊಡ್ತೀವಿ. ಅವ್ರಿಗೆ ಏನ್ ಕೊಡಬೇಕು ಅವರು ನ್ಯಾಯಯುತವಾಗಿ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಅದು ಬಿಜೆಪಿ ಅವ್ರು ಕೊಡ್ತಾರ? ಒಬ್ಬರೇ ಮೇಲೆ ಇದ್ದಾರ ಬಿಜೆಪಿಯವರು? ಬಿಜೆಪಿನಲ್ಲಿ ಮುಸಲ್ಮಾನರು ಒಬ್ಬರು ಮೇಲೆ ಇದ್ದಾರ? ನಾವು ಕೊಡ್ತೀವಿ. ನಾವು ಅವ್ರಿಗೆ ಸಮಾಧಾನ. ಯಾರು ಈಗ ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳಲ್ಲ ನಾವು. ಟಿಕೆಟ್ ಕೇಳಿ ಈಗ ಪೈಲ್ವಾನ್ ಸಾದಿಕ್ ಅನ್ನೋರು ನಿಂತಿದ್ದಾರೆ
ಬಾಗಲಕೋಟೆಯಲ್ಲಿ ಅವ್ರಿಗೆ ಸಮಾಧಾನ ಮಾಡಿ ದಾವಣಗೆರೆಯಲ್ಲಿ ಅವ್ರನ್ನ ವಾಪಸ್ ತೆಗಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸರ್, ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಇತ್ತು, ಏನು ಮಾಡಲಿಲ್ಲ. ಈಗ ನಾವು ತೀರ್ಮಾನ ಮಾಡಿದ್ದೀವಿ, ಕನ್ಸೆಂಟ್ ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕನ್ಸೆಂಟ್ ಅವಾರ್ಡ್ ಮೂಲಕ ಕರಿ ಜಮೀನಿಗೆ ಅಂದರೆ ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿ, ಕೃಷಿ ಜಮೀನಿಗೆ 30 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಜೆಟ್ನಲ್ಲಿ ದುಡ್ಡು ಕೂಡ ಇಟ್ಟಿದ್ದೀವಿ. ಈ ವರ್ಷದಿಂದ ಈಗಾಗಲೇ ಪ್ರಾರಂಭ ಆಗಿದೆ. ಮೊನ್ನೆ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಕ್ಕೆ ಬಂದಿದ್ದಾಗ ಚಾಲನೆ ಮಾಡಿದ್ದೀವಿ. ಬಾಗಲಕೋಟೆಯಲ್ಲಿ ಚಾಲನೆ ಮಾಡಿದ್ದೀವಿ. ಅದರಿಂದ ನಾವು ಏನು ಹೇಳ್ತೀವಿ ಅದನ್ನು ಮಾಡೇ ಮಾಡ್ತೀವಿ. ಈಗ 3-4 ವರ್ಷದಲ್ಲಿ ಎಲ್ಲ ಪರಿಹಾರವನ್ನ ಜಮೀನುಗಳು ಮುಳುಗಡೆ ಆಗ್ತಾವಲ್ಲ, ಆ ಜಮೀನು ಕಾಲುವೆಯಲ್ಲಿ ಮುಳುಗಡೆ ಆಗ್ತಾವಲ್ಲ, ಆ ಜಮೀನುಗಳಿಗೆಲ್ಲ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸುಮಾರು 70,000 ಕೋಟಿಗೂ ಹೆಚ್ಚಾಗ್ತದೆ. ಅಷ್ಟು ದುಡ್ಡುಗಳನ್ನ ನಾವು ಕೊಡ್ತೀವಿ. ಅಷ್ಟು ದುಡ್ಡನ್ನು ಕೊಡ್ತೀವಿ. ಪರಿಹಾರವನ್ನ ರೈತರಿಗೆ ಬಹಳ ದಿನಗಳಿಂದ ನೆನಗುದಿ ಬಿದ್ದಿತ್ತಲ್ಲ, ಆ ಪರಿಹಾರವನ್ನೆಲ್ಲ ಮತ್ತೆ ಒಂದೇ ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಜೊತೆಗೆ ಮೇಟಿಯವರ ಕನಸು, HY ಮೇಟಿಯವರ ಕನಸು, ಬಾಗಲಕೋಟೆನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು ಅವರು. ನಾವು ಅನೇಕ ಕಾರಣಗಳಿಂದ ಅವ್ರು ಬದುಕಿರುವಾಗ ಮಾಡಲಿಲ್ಲ. ಈ ವರ್ಷ ಘೋಷಣೆ ಮಾಡಿದ್ದೆ, ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ. ಅವರ ಒತ್ತಾಯದ ಮೇಲೇನೆ ಘೋಷಣೆ ಮಾಡಿದ್ದರು. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹೇಳಿದ್ರು. ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಅವರ ಒತ್ತಾಯದ ಮೇರೆಗೆ ಮಾಡಿದ್ದು. ಆದರೆ ಶಂಕುಸ್ಥಾಪನೆ ಮಾಡುವಾಗ ಅವ್ರು ಇರಲಿಲ್ಲ. ಅದು ಬಹಳ ನೋವು ಸಂಗತಿ. ಅವರು ಇದ್ದಿದ್ರೆ ಖುಷಿ ಪಡ್ತಾ ಇದ್ರು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, 2016-17 ಮೆಡಿಕಲ್ ಕಾಲೇಜು ಘೋಷಣೆ ಆಯ್ತು. 2016 ಆಗ್ಲೂ ಕೂಡ ಮೆಡಿಕಲ್ ಕಾಲೇಜ್ ಘೋಷಣೆ ಆಗ್ಬೇಕಾದ್ರೆ ಮೇಟಿಯವರೇ ಕಾರಣಕರ್ತರು. ನಾಮಿನೇಷನ್ ಹಾಕ್ಲಿಕ್ಕೆ ಉಮೇಶ್ ಮೇಟಿಯವರು ನಾಮಿನೇಷನ್ ಆಗ್ತಾ ಇದ್ರು. ನಾನು, ಅಧ್ಯಕ್ಷರು ಮತ್ತು ಗೋಪಿನಾಥ್ AICC ಸೆಕ್ರೆಟರಿ ನಾವೆಲ್ಲರೂ ಕೂಡ ಬಂದಿದ್ದು ನಾಮಿನೇಷನ್ ಹಾಕಿದ್ದೀವಿ. ಇದು ಒಂದು ಉಪಚುನಾವಣೆ. ಮೇಟಿಯವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ HY ಮೇಟಿ ಅವರು ಮಧ್ಯದಲ್ಲಿ ಕಾಲುವಾಗ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಕಾಲುವಾಗ್ತಾರೆ, ಉಪಚುನಾವಣೆ ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಆ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಕುಟುಂಬದವರೇ ಆದಂಥ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ಕೇಳಿದ್ವಿ. ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿದ್ವಿ, ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿದ್ವಿ, ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತ ಮಾಡಿದ್ವಿ. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ನವರು ಯಾರಿಗಾರು ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿಯವರನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಏನು ಮಾತುಗಳು ಬಂದಿದ್ದೀವಿ, ಆ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಹಿಂದೆ
2013ರಿಂದ 18 ಮಾಡಿದ್ದೀವಿ. ಈಗಲೂ 3 ವರ್ಷ ಆಗ್ತಾ ಇದೆ ನಾವು ಸರ್ಕಾರ ಬಂದು. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಅವತ್ತಿನಿಂದ ಇವತ್ತವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಜೊತೆಗೆ ಒಂದೇ ವರ್ಷದಲ್ಲಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ದು ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆ, ಅವನ್ನೆಲ್ಲನೂ ಕೂಡ ಜಾರಿ ಮಾಡಿದ್ದೀವಿ. ಒಂದೇ ವರ್ಷದಲ್ಲಿ ಜಾರಿ ಮಾಡಿದ್ದೀವಿ. ಅದಕ್ಕೆ ಸುಮಾರು 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. 1 ಲಕ್ಷಕ್ಕೂ ಫೆಬ್ರವರಿವರೆಗೆ 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. ಪ್ರತಿ ವರ್ಷ 51,000, 52,000 ಖರ್ಚು ಮಾಡ್ತೀವಿ. ಬಿಜೆಪಿಯವರು ಹೇಳ್ತಾ ಇದ್ರು ನೀವು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು, ಆದರೂ ಮಾಡಿದ್ದೀವಿ. ಇವತ್ತು ಎಲ್ಲರೂ ಇಡೀ ರಾಜ್ಯದ ಜನ ಖುಷಿಯಿಂದ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ತಿಂಗಳ ಹಿಂದೆ ಬೈ ಎಲೆಕ್ಷನ್ ನಡೀತು ರಾಜ್ಯದಲ್ಲಿ. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು 3 ಕಡೆ ನಾವು ಗೆಲ್ಲಿಲ್ವಾ? ಆಗಲೂ ಬಿಜೆಪಿಯವರು ನಾವು ಗೆಲ್ಲದೇ ಇಲ್ಲ ಅಂತ ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು. ಗೆಲ್ಲಿಲ್ವಾ? ಅದು ದೊಡ್ಡ ಅಂತರದಿಂದ ಗೆದ್ದಿದ್ದಾರೆ, ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಸೊ ಅದರಿಂದ ಬಿಜೆಪಿಯವರು ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಹಿಂದುತ್ವ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಕೆಲಸ ಮಾಡ್ತಾರೆ. ಈಗ ಅಪ್ಪರ್ ಕೃಷ್ಣ 3ನೇ ಹಂತ ಮಾಡಿದ್ರ ನಮ್ಮ ಸಣ್ಣ ಪುಟ್ಟ ಏನೇ ತಪ್ಪಾಗಿದ್ರು ತಮ್ಮ ಉಡಿಯಾಗ ಹಾಕೊಂಡು ಇವತ್ತು ನಾನು ಸೇರಿಬಿಟ್ಟು ಕೇಳ್ತೀನಿ. ನಮ್ಮನ್ನ ನೀವು ಮಕ್ಕಳಂತ ಸ್ವೀಕಾರ ಮಾಡಿ. ನಾಡಿನ ಕಾಂಗ್ರೆಸ್ ಬಂಧುಗಳಿಗೂ ಇಂಥ ಒಂದು ನಾಯಕರು, ಎಲ್ಲ ನಾಯಕರು ಕೂಡ ಒಬ್ಬ ನಾಯಕ ಕೂಡ ನಮ್ಮ ತಂದೆಯವರು ಒಂದು ಹೃದಯದಿಂದ ಎಲ್ಲ ನೋಡ್ತಿದ್ರು. ಆ ಒಂದು ಹೃದಯದಿಂದ ಒಬ್ಬ ನಾಯಕರು ಕೂಡ ನಮಗೆ ಟಿಕೆಟ್ ಬೇಕಂತ ನಾಯಕರು, ಈ ಎಲ್ಲ ಕುಂತ ನಾಯಕರು ಅವ್ರ ಮನೆ ನಾವು ಪಿವನ್ ಸಮಾನ, ನಾವು ನಮಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಲಕರದಾರ, ಮಾಜಿ ಮಂತ್ರಿಗಳದಾರ, ಧನಿಯರದಾರ. ಆ ಒಂದು ನಮ್ಮ ತಂದೆಯವರು ಅವರೆಲ್ಲ ಹೇಳ್ತಿದ್ರು, ಎಲ್ಲ ದೊಡ್ಡ ಧನಿಗದಾರ, ನಮಗೊಂದು ತಳವಾರ್ಕಿ ಸೇವೆ ಮಾಡಿದಂಗೆ ನಾವು ಮಾಡಬೇಕು ಅಂತೇಳಿ ನಮ್ಮ ಸೇವಕರಾಗಿ ಅವರು ಕೆಲಸ ಮಾಡಿದರು. ಎಂದೂ ಕೂಡ ಅವರು ನಗರದಲ್ಲಿ ವಾಸಿಸಲಿಲ್ಲ. ಇವತ್ತಿನ ದಿವಸ ನಮ್ಮ ತಂದೆ ಹೆಸರು ಮಾಡಿದಂಥ ಸಾಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿದೆ. ಅದಕ್ಕೆ ಇರೋದಿಲ್ಲ ಅನ್ನೋದು ಬಿಜೆಪಿ ಕ್ರಮ. ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕದಲ್ಲಿ ಬೇರೆ ಏನು ಇಲ್ಲ. ಎಲ್ಲರೂ ಹೇಳಲಿಕ್ಕೆ ಇದು ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತೇಳಿ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಎಂತ ಡಬಲ್ ಶೇರಿಂಗ್? ಡಬಲ್ ಎಂಜಿನ್ ಸ್ಟೇರಿಂಗ್ ಒಂದ ಎಂಜಿನ್ 2. ಇದೇ ಸರ್ಕಾರ ಅಂದ್ರೆ ಎಲ್ಲರದು ಸ್ವತಂತ್ರ ಇದೆ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಹೇಳಲಿಕ್ಕೆ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇದೆ. ಆ ಪಕ್ಷ ತರ ನಮ್ದು ಒನ್ ಮ್ಯಾನ್ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡ್ಲಿಕ್ಕೆ, ಅವ್ರ ಅಭಿಪ್ರಾಯ ಹೇಳಲಿಕ್ಕೆ. ಸೊ ಡಬಲ್ ಸ್ಟೇರಿಂಗ್ ಹೇಳಿದ್ರು 3 ಸ್ಟೇರಿಂಗ್ ಅಂತ ಹೇಳಿದ್ರು ಏನೋ ಆಶೆ ನಡೀತಿದೆ. 3 ಸ್ಟೇರಿಂಗ್ ಇದ್ರು ಒಳ್ಳೇದು. ಡೆಲ್ಲಿ ಇದೆ, ಇಲ್ಲಿ 2 ಇದೆ, ಏನೋ ಅದು ಮರ್ತಿದಾರ ಅವರು. ನಮ್ಮಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಹೇಳಲಿಕ್ಕೆ. ಹಿಂಗಾಗಿ ಡಬಲ್ ಸ್ಟೇರಿಂಗ್ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ದಾವಣಗೆರೆಯಲ್ಲಿ ಬಿಜೆಪಿ ಅವರು ನಾಯಕ, ಅದು ಇಲ್ಲೇ ಮತ್ತು ಅಲ್ಲಿ ಎರಡು ನಾಯಕ ಜನಾಂಗದವರು, ವಾಲ್ಮೀಕಿ ಸಮುದಾಯದವರು ಪರಿಣಾಮ ಬರುತ್ತಂತ ಹೆಂಗ್ ಬೆಳೆದ್ರು. ಪಾರ್ಟಿ ಬೇಸ್ ಮ್ಯಾಗ ಎಲೆಕ್ಷನ್ ಇದು, ಜಾತಿ ಆಧಾರಿತ ಅಲ್ಲ. ಆ ಪಕ್ಷದಲ್ಲಿ ಆ ಸಮಾಜದವ್ರ, ಈ ಪಕ್ಷದಲ್ಲಿ ಸಮಾಜದವ್ರು ಇದ್ದಾರೆ. ಪಕ್ಷದ ಆಧಾರಿತ ಓಟ್ ಹಾಕ್ತಾರ ಹೊರತಾಗಿ ಜಾತಿ ಆಧಾರಿತ ಒಟ್ಟು ಕಡಿಮೆ ಇರ್ಬೋದು. ಅದು ಒಂದ್ ಸ್ವಲ್ಪ ಪರ್ಸೆಂಟ್ ಇರ್ತೈತಿ, ಇಲ್ಲ ತಿಳಿಕ್ ಆಗಲ್ಲ. ಆದ್ರೆ 95ರಷ್ಟು ಪಕ್ಷ ಆಧಾರಿತ ಐಡಿಯಾಲಜಿ ಮ್ಯಾಗ ಚುನಾವಣೆ ಆಗ್ತದೆ. ಸರ್, ವಾಲ್ಮೀಕಿ ಹಗರಣದಿಂದ ಏನು ಎಲ್ಲ ಲೂಟಿ ಮಾಡಲಾಯಿತು, ಅದಕ್ಕೆ ಪರ್ಯಾಯವಾಗಿ ಹಣ ಕೊಡಬೇಕಿತ್ತು, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೊಟ್ಟಿದೆ. ಇನ್ನು ಕೆಲವು ವಸೂಲಿ ಮಾಡಿದ್ದಾರೆ, ವಸೂಲಾತಿ ಆಗಿದ್ದಾರೆ. ಇನ್ನೂ ವಸೂಲಿ ಮಾಡುವಂತ ಇನ್ನೂ ತನಿಖೆ ನಡೀತಾ ಇದೆ.
ಸೊ ಅದು ಸಿ ಎಂ ಅವ್ರು ಹೇಳಿದಾರೆ, ಅದೇನು ನಾವು ಒಂದ್ ಹೇಳಕ್ಕೆ ಬರದೇ ಹೋದ್ರೆ ಸರ್ಕಾರದಿಂದ ಅದು ಭರಪಾಯಿ ಮಾಡ್ತಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸರ್, ಈಗ ಇದು ನೀವು ಈ ಕ್ಷೇತ್ರ ಬಹಳ ಪ್ರತಿಷ್ಠೆ, ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಇನ್ನು ಯಾವ ರೀತಿ ಯಾಕಂದ್ರೆ ತಮ್ಮ ಉಸ್ತುವಾರಿ ಒಂದು ನಡೀತಾರೆ. ಸಿದ್ದರಾಮಯ್ಯನವರು ತಾವು ಘಟಾನುಘಟಿಗಳೆಲ್ಲ ಎಂಟ್ರಿ ಆಗ್ತಾ ಇದ್ದಾರೆ ಸರ್, ಏನ್ ಹೇಳ್ಬೇಕು? ಇಲ್ಲ, ಉಪಚುನಾವಣೆ ಅಂದ್ರೆ ಅದೇ ಇದ ಸಿಸ್ಟಮ್ ಇದೆ. ಇಡೀ ತಂಡ ನಮ್ದು ಬಂದಿದೆ, ಬಿಜೆಪಿ ಅವರು ಬರ್ತಾರೆ. ಎಲ್ಲಿ ಉಪಚುನಾವಣೆ ಒಂದು 10 ಜನ ಮಂತ್ರಿ, ಒಂದು 20 ಜನ ಶಾಸಕರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಕೂಡ ನಮ್ದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೋಡೋಣ, ಇನ್ನು ವಿಡ್ರಾ ಆದ್ಮೇಲೆ ಪ್ರಾರಂಭ. ಇನ್ನು ವಿಡ್ರಾ ಆಗ್ಬೇಕು, ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಬಹಳ ಮಹತ್ವದ್ದಾಗಿದೆ. ಸೊ ವಿಡ್ರಾ ಆಗೋರಿಗೆ ಕಾಯೋಣ ಜನ. ಸರ್ಕಾರ ಅನ್ನಬಲ ತೋಳಬಲವನ್ನ ಬಳಸ್ಕೊಂಡು ಈ ಕ್ಷೇತ್ರವನ್ನ ಗೆಲ್ಲೋ ಪ್ರಯತ್ನ ಅಂತಿ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸೀಟ್ ನಾವು ಉಳಿಸ್ಕೋಬೇಕು, ನಮ್ದು ಇದೆ ಇದು. ಸೊ ನಾವು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಗೆಲ್ಲುವಂತ ಎಲ್ಲ ಅವಕಾಶಗಳು ಇದೆ ರೀ. ಈಗ ದಾವಣಗೆರೆ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯರ ವಿರೋಧ ವ್ಯಕ್ತಪಡಿಸ್ತಾರೆ, ಅದು ಮತ್ತೆ ಪರಿಣಾಮ ಬೀಳುತ್ತೆ. ನೋಡಿ, ಪಕ್ಷದ ಆಧಾರದ ಮೇಲೆ ಇದೇ ಹೇಳಿದಲ್ಲ, ಜಾತಿ ಅಂತ ಹೇಳಿದಲ್ಲ, ಜಾತಿಗೆ ಆಗೋಲ್ಲ. ಪಕ್ಷದ ಮೇಲೆ ಅವರು ಅವಲಂಬನೆ ಇರ್ತಾರೆ. ಈ ಸಾರಿ ಅವ್ರ ಟಿಕೆಟ್ ಸಂಖ್ಯೆ ಹೆಚ್ಚಿದೆ ಅವ್ರದ್ದು, ನೋ ಡೌಟ್. ನಂಬರ್ 1 70,000 ವೋಟರ್ ಇದ್ದಾರೆ. ಅರೆ ಈಗ 2 ಕಡೆ ನಿಧನ ಆಗಿದೆ, ಒಂದು ಫ್ಯಾಮಿಲಿಯಲ್ಲಿ ಕೊಟ್ಟಿದೀವಿ, ಇನ್ನೊಂದು ಕಡೆ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರು ಏನ್ ಕ್ಲೇಮ್ ಇದ್ರೆ ಬೇಕಾದ್ರೆ ಮುಂದಿನ ಜನರಲ್ ಎಲೆಕ್ಷನ್ ಮಾಡ್ಲಿ, ಅವಾಗ ನೋಡೋಣ ಬಂದಾಗ ಜನರಲ್ ಎಲೆಕ್ಷನ್. ಓಕೆ, ಥ್ಯಾಂಕ್ ಯು.